ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವ ದಿನ ಹುಟ್ಟಿದರೆ ಏನು ಫಲ ಅಂತಕ್ಕನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲಿಗೆ ಸೋಮವಾರ ಜನಿಸಿದವರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ವಿಚಾರಗಳನ್ನು ತಿಳಿಸ್ತಾ ಇದೆ. ವೀಕ್ಷಕರೇ, ಈ ಸೋಮವಾರ ಜನಿಸಿರ್ತಕ್ಕಂಥವರು ಚಂದ್ರನ ಪ್ರಭಾವಕ್ಕೆ ಒಳಪಡ್ತಾರೆ. ನೋಡಲಿಕ್ಕೆ ಆಕರ್ಷಣ ಶಕ್ತಿ ಜಾಸ್ತಿ ಇರ್ತದೆ, ಸುಂದರವಾಗಿರ್ತಾರೆ, ಸದೃಢವಾಗಿ ಇರ್ತಾರೆ. ಇವ್ರಿಗೆ ಆಸೆ ಜಾಸ್ತಿ, ಎಲ್ಲ ಚೆನ್ನಾಗಿರಬೇಕು, ಕ್ಲೀನ್ ಇರಬೇಕು ಮತ್ತು ಸ್ವಚ್ಛವಾಗಿರಬೇಕು ಅಂತಕ್ಕಂಥ ಮನೋಭಾವ ಉಳ್ತಕ್ಕಂಥವ್ರು. ಇವರು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ಸ್ಟಾರ್ಟಿಂಗ್ನಲ್ಲಿ ಅಷ್ಟೇ ಉತ್ಸಾಹದಿಂದ ಮಾಡ್ತಾ ಗೊಂದಲಕ್ಕೊಳಗಾಗ್ತಾರೆ, ಬೇಸರ ಮಾಡ್ಕೊತಾರೆ. ಆದರೆ ಇವರಲ್ಲಿ ಸ್ವಲ್ಪ ಸೀಕ್ರೆಟು ನಿಲ್ಲೋದು ತುಂಬ ಕಷ್ಟ. ನಾನು ಹಾಗೆ, ನಾನು ಹೀಗೆ ಅಂತಕ್ಕಂಥ ಒಂದು ಮನೋಭಾವ ಹೇಳ್ಕೊತಕ್ಕಂಥದ್ದು, ಫ್ರೆಂಡ್ ಸರ್ಕಲ್ಗೆ ಜಾಸ್ತಿ ಆ್ಯಡ್ ಆಗ್ತಕ್ಕಂಥದ್ದು ಇವರ ಹುಟ್ಟುಗುಣ ಆಗಿರ್ತದೆ. ಇನ್ನೊಂದು, ಇವರಿಗೆ ಮಕ್ಕಳು ಅಂತಂದರೆ ಅತಿ ಪ್ರೀತಿ. ಇವರ ಮನೋಭಾವ ಹೇಗಿರ್ತದೆ ಅಂತಂದರೆ ಎಲ್ಲದರಲ್ಲೂ ಚೆನ್ನಾಗಿರ್ತಕ್ಕಂಥ ಆಸಕ್ತಿಗಳನ್ನೇ ಆಯ್ಕೆ ಮಾಡ್ಕೊಂಬುದ್ರಲ್ಲಿ ಇವರು ಮುಂದಾಗಿ ಇರ್ತಾರೆ. ಅಂದರೆ ಎಲ್ಲೇ ಹೋದರೂ ಇವ್ರನ್ನ ಹೊಗಳಬೇಕು, ಸಾರ್ವಜನಿಕವಾಗಿ ಇವರು ಹೆಸರು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಉಳ್ಳವರು ಆಗಿರ್ತಾರೆ. ಇನ್ನೊಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಮಾತೃ ಹೃದಯ ಹೊರತಕ್ಕಂಥವ್ರು ಈ ಸೋಮವಾರ ಜನಿಸಿದವರು ಆಗಿರ್ತಾರೆ. ಅಂದರೆ ಎಂತಹ ಕಷ್ಟ ಬಂದರೂ ಬೇರೆಯವರಿಗೆ ಕರಗ್ತಕ್ಕಂಥ ಮನಸ್ಸು, ಸ್ಪಂದಿಸ್ತಕ್ಕಂಥ ಮನೋಭಾವ ಈ ದಿನದಲ್ಲಿ ಜನಿಸಿದವರಲ್ಲಿ ಇರ್ತದೆ. ವಿಶೇಷವಾಗಿ ಶೃಂಗಾರ, ಅಲಂಕಾರ, ಬ್ಯೂಟಿ ಪಾರ್ಲರ್ ಮತ್ತು ಮಕ್ಕಳ ಪೋಷಣೆ ಇತ್ಯಾದಿಗಳ ವಿಚಾರಗಳಲ್ಲಿ ಆಕರ್ಷಣೆ ಜಾಸ್ತಿ ಇರ್ತದೆ. ಇವರು ಪ್ರಯಾಣ ಮಾಡೋದ್ರಲ್ಲೂ ಎಕ್ಸ್ಪರ್ಟ್ಗಳು. ಯಾವುದೇ ಒಂದು ಫಂಕ್ಷನ್ ಇರ್ಬೋದು ಅಥವಾ ಇನ್ನೇನೇ ಒಂದು ಪ್ರೋಗ್ರಾಮ್ ಇದ್ದರೂ ಸಹ ಅಲ್ಲಿಗೆ ಹೋಗಬೇಕು, ಅಥವಾ ಮನೆಗಳಲ್ಲಿ ಏನಾದರೂ ಶುಭ ಸಮಾರಂಭಗಳಲ್ಲಿ ನಡೀತಾ ಇದ್ದರೆ ಅಲ್ಲಿ ಇವರೇ ಮೇನ್ ಹೈಲೈಟ್ ಆಗಿ ಇರ್ತಾರೆ. ಒಟ್ಟಿನಲ್ಲಿ ಈ ದಿನ ಜನಿಸಿದವರಿಗೆ ಯಾರು ನೆಗೆಟಿವ್ ಆಗಿ ಮಾತಾಡೋದನ್ನು ಇಷ್ಟಪಡಲ್ಲ. ಇವ್ರನ್ನ ಹೊಗಳಬೇಕು, ಆಗ ಮಾತ್ರ ಇವರು ಖುಷಿಯಾಗಿರ್ತಾರೆ ಮತ್ತು ಬೇರೆಯವರ ಕಷ್ಟಕ್ಕೂ ಸ್ಪಂದಿಸ್ತಕ್ಕಂಥ ಮನೋಭಾವ ಹೆಚ್ಚಾಗಿ ಇರ್ತದೆ. ಇನ್ನು ಇವರಲ್ಲಿ ಎಲ್ಲದೂ ಕ್ಲೀನ್ ಇರಬೇಕು, ಸ್ವಚ್ಛವಾಗಿರಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತದೆ. ಅದು ಮನೆ ಆಗಿರ್ಬೋದು, ಅಥವಾ ತಾನಾಗಿರ್ಬೋದು, ಅಥವಾ ತಾನು ಧರಿಸ್ತಕ್ಕಂಥ ವಸ್ತ್ರಗಳಾಗಿರ್ಬೋದು, ಅಥವಾ ತಾನು ಮಲಗ್ತಕ್ಕಂಥ ರೂಮ್ ಕೊಠಡಿಗಳಾಗಿರ್ಬೋದು, ಎಲ್ಲದೂ ಕ್ಲೀನಾಗಿರಬೇಕು ಅಂತಕ್ಕಂಥ ಮನೋಭಾವವನ್ನು ಹೊಂದಿರತಕ್ಕಂಥವ್ರು ಆಗಿರ್ತಾರೆ. ಹಾಗೆ ಈ ರಾಶಿಯವರ ಒಂದು ವೀಕ್ನೆಸ್ಸು ಅಂತ ಏನು ಅಂತಂದರೆ, ಪ್ರಾಮಾಣಿಕವಾಗಿ ನಂಬಿದರೆ ಕಡೆವರೆಗೂ ಅವ್ರಿಗೆ ಗೌರವ ಕೊಡ್ತಾರೆ, ರೆಸ್ಪೆಕ್ಟ್ ಇಟ್ಕೊತಾರೆ. ಆತ ಫ್ರಾಡ್ ಮಾಡ್ತಾ ಇದ್ದಾನೆ ಅಥವಾ ಮಿಸ್ಗೈಡ್ ಮಾಡ್ತಾ ಇದ್ದಾನೆ ಅಂತೇಳಿ ಗೊತ್ತಾದರೆ ಇವ್ರಿಗೆ ತಡೆಯೋಕ್ಕೆ ಆಗಲ್ಲ, ಮತ್ತು ಅದು ಇವ್ರಿಗೆ ಒಳ್ಳೆಯ ರಿಸಲ್ಟನ್ನು ಸಹ ಕೊಡೋದು. ಹಾಗೆ ಇವರು ಬೇರೆಯವ್ರಿಗೂ ಸಹ ಸಲಹೆ, ಸಜೆಷನ್ಸ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ಗಳಾಗಿರ್ತಾರೆ. ಏನೇ ಒಂದು ಡಿಸೈನಿಂಗ್ ಕಾರ್ಯ ಆಗಿರ್ಬೋದು ಅಥವಾ ಇನ್ನಿತರೆ ಕಾರ್ಯಗಳಲ್ಲೂ ಇವರು ಭಾಗಿಯಾಗಿ ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಗದರ್ಶನಗಳನ್ನು ತಿಳಿಸ್ತಾರೆ. ಈ ಸೋಮವಾರ ಜನಿಸಿರ್ತಕ್ಕಂಥವ್ರಿಗೆ ದೇವರ ಮೇಲೆ, ಗುರು ಹಿರಿಯರ ಮೇಲೆ
ಭಕ್ತಿ, ಗೌರವ, ಶ್ರದ್ಧೆ ಇರ್ತದೆ. ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳಲ್ಲೂ ಸಹ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಭಾಗಿಯಾಗ್ತಾರೆ. ಗುರು ಹಿರಿಯರಿಗೆ, ಸಂಬಂಧಿಕರಿಗೆ ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಇವರು ಎತ್ತಿದ ಕೈ ಆಗಿರ್ತಾರೆ. ಇವರಿಗೆ ಕೆಲವೊಂದು ಸಲ ಅಸಹನೆ ಆದರೆ ಅಥವಾ ಹಠಕ್ಕೆ ಬಿದ್ದರೆ ಇವರು ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆ ರೀತಿ ಇವರ ಸ್ವಭಾವ ಇರ್ತದೆ. ಹಾಗೆ ಇವರ ಮನಸ್ಸು ಯಾವಾಗಲೂ ಸ್ವಚ್ಛವಾಗಿ ಇರ್ತದೆ. ಮತ್ತು ವಿಶೇಷವಾಗಿ ಇವರು ನೀರಿಗೆ ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರ, ಹಾಲಿಗೆ ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರ, ಎಣ್ಣೆ ವ್ಯಾಪಾರ, ಐಸ್ ಕ್ರೀಮ್ ಪಾರ್ಲರ್, ಬ್ಯೂಟಿ ಪಾರ್ಲರ್, ಹಾಗೆ ಇನ್ನೂ ಇತರೆ ವ್ಯಾಪಾರ ವ್ಯವಹಾರಗಳಿಂದ ಇವರು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೆ ತಜ್ಞರು ಸಹ ಆಗ್ತಾರೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಅವಕಾಶಗಳು ಇರ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.